Hello friends, namaste. Welcome back to the channel. You are watching Lilu's Cuisine. ಇವತ್ತಿನ ನಮ್ಮ ರೆಸಿಪಿ ಗೋಬಿ ಪರಾಠ. ಇದು ತುಂಬ ಟೇಸ್ಟಿ ರೆಸಿಪಿ ಮತ್ತು ತುಂಬ ಸಿಂಪಲ್ ಕೂಡ ಮಾಡೋದಕ್ಕೆ ಮತ್ತು ಈಸಿನೂ ಇದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ನಾವು ಏನೇನೆಲ್ಲ ಪ್ರಿಪ್ ಮಾಡ್ಕೊಬೇಕು ಮತ್ತು ಇದನ್ನು ಹೇಗೆ ಮಾಡೋದು ಎಲ್ಲನೂ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಲೇಟ್ ಮಾಡೋದು ಬೇಡ. ಫಸ್ಟು ನಾನು ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಾ ಹೋಗೋಣ ಒಂದೊಂದೇ. ನಾನಿಲ್ಲಿ ಗೋಧಿ ಮತ್ತು ಮೈದಾ ಎರಡನ್ನೂ ಒಂದೊಂದು ಕಪ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕಂಪ್ಲೀಟಾಗಿ ಗೋಧಿ ಹಿಟ್ಟಲ್ಲೇ ಮಾಡ್ಬೋದು, ಇಲ್ಲ ಕಂಪ್ಲೀಟಾಗಿ ಮೈದಾ ಹಿಟ್ಟಲ್ಲೇ ಮಾಡ್ಬೋದು. ಬಟ್ ನಾನಿಲ್ಲಿ ಎರಡನ್ನೂ ಒಂದೊಂದು ಕಪ್ ತೊಗೊಂಡಿದ್ದೀನಿ. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು, ಇಟ್ಸ್ ಅಪ್ ಟು ಯುವರ್ ಪ್ರೆಫರೆನ್ಸ್. ಹೀಗೆ ತೊಗೋಬೇಕು ಅಂತ ಏನಿಲ್ಲ. ಮತ್ತು ಬೆಣ್ಣೆ ತೊಗೊಂಡಿದ್ದೀನಿ. ಮತ್ತು ನಾನು ಹೇಳೋದು ಮರೆತೆ, ನಾನಿಲ್ಲಿ ಅಜ್ವೈನ್ ಕೂಡ ತೊಗೊಂಡಿದ್ದೀನಿ. ಇದು ನಾವು ಚಪಾತಿ ಡೋ ಪ್ರಿಪೇರ್ ಮಾಡ್ತೀವಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ತೀವಿ. ಮತ್ತು ನಾನಿಲ್ಲಿ ಒಂದು ಸಣ್ಣ ಗೋಬಿನ ಬರೀ ಫ್ಲಾರೆಟ್ಸ್ ಮಾತ್ರನೇ ಕಟ್ ಮಾಡಿ ಅದನ್ನು ಉಪ್ಪು ಮತ್ತು ಬಿಸಿನೀರಲ್ಲಿ 10-15 ನಿಮಿಷ ನೆನೆಸಿಟ್ಟು ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಒಂದು ಸಣ್ಣ ಮೀಡಿಯಮ್ ಗಾತ್ರದ ಈರುಳ್ಳಿನ ಫೈನ್ಲಿ ಚಾಪ್ ಮಾಡಿಟ್ಕೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರಿಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಲ್ಲಿ ಮಸಾಲಗಳಲ್ಲಿ ನಾನು ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ, ಅರಿಶಿನ ತೊಗೊಂಡಿದ್ದೀನಿ. ಮತ್ತು ನೀವು ಈ ರೆಸಿಪಿಗೆ ಕ್ಯಾರೆಟ್ನ ಸ್ಕಿಪ್ ಮಾಡ್ಬೋದು. ಕ್ಯಾರೆಟ್ ಬದಲಾಗಿ ನೀವು ಆಲೂಗೆಡ್ಡೆ ಕೂಡ ಬೇಯಿಸಿ ಹಾಕೊಬೋದು. ಇವನ್ ಪನ್ನೀರ್ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ಬಿಸಿ ಇಟ್ಕೊಂಡು ಅದಕ್ಕೆ 1-1.5 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ತುಂಬ ಬೇಡ. ಸೊ ಅದು ಗೋಬಿ ಫ್ರೈ ಆಗೋಷ್ಟು ಎಣ್ಣೆ ಹಾಕಿದ್ರೆ ಸಾಕು. ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಚಿಟಿಗುಟ್ಟಿದ ಮೇಲೆ ನಾನಿಲ್ಲಿ ಶುಂಠಿ ತೊಗೊಂಡಿದ್ದೀನಿ. ಶುಂಠಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಜಜ್ಜಿಟ್ಕೊಂಡಿದ್ದೀನಿ. ನೀವು ತುರಿಜ್ಬಿಟ್ಟು ಕೂಡ ಹಾಕ್ಕೊಬೋದು. ಮತ್ತು ನಾವೇನು ಗೋಬಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ವಿ ಕಾಲಿಫ್ಲವರ್ನ, ಅದನ್ನು ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಸ್ಟೆಪ್ ನಾವೇನು ನೆನ್ಪಿಟ್ಕೊಬೇಕು, ಒನ್ ಥಿಂಗ್ ಅಂತ ಅಂದರೆ, ನಾವು ಗೋಬಿ ಹಾಕಿದ್ಮೇಲೆ ಫ್ಲೇಮ್ನ ಕಂಪ್ಲೀಟ್ಲಿ ಹೈಯಲ್ಲಿಡಬೇಕು. ಇಟ್ ಶುಡ್ ನಾಟ್ ಬಿ ಈದರ್ ಮೀಡಿಯಮ್ ಆರ್ ಲೋ. ನಾವು ಮೀಡಿಯಮ್ ಇಲ್ಲ ಲೋನಲ್ಲಿ ಇಟ್ಬಿಟ್ರೆ ತುಂಬ ನೀರು ಬಿಟ್ಬಿಡತ್ತೆ. ಮತ್ತು ಸ್ವಲ್ಪ ಗೋಬಿದು ಸ್ಮೆಲ್ಲು ತುಂಬ ಜಾಸ್ತಿ ಆಗಿಬಿಡತ್ತೆ. ಅದಕ್ಕೋಸ್ಕರ ನಾವು ಗೋಬಿ ಹಾಕಿದ್ಮೇಲೆ ಫ್ಲೇಮು ಹೈಯಲ್ಲಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾನೇ ಇರಬೇಕು. ನೆಕ್ಸ್ಟ್ ಫ್ರೈ ಮಾಡ್ತಾ ನಾನಿಲ್ಲಿ ಉಪ್ಪು ಹಾಕಿದ್ದೀನಿ. ಮತ್ತು ಎಲ್ಲ ಪೌಡರ್ಡ್ ಮಸಾಲಗಳೇನೇನಿತ್ತು, ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಮತ್ತು ಅರಿಶಿನ, ಇದಿಷ್ಟು ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ಲಿ ಅಟ್ ದ ಎಂಡ್ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾನು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ. ಇನ್ಫ್ಯಾಕ್ಟ್ ನಾನು ಸ್ಟವ್ ಆಫ್ ಕೂಡ ಮಾಡಿದ್ದೀನಿ ಇನ್ ಬಿಟ್ವೀನು. ಇವಾಗ ಹಾಕಿದ್ದಾದಮೇಲೆ ಹೈ ಫ್ಲೇಮಲ್ಲೇ ನಾನು ಫ್ರೈ ಮಾಡಿದ್ದು ಎಲ್ಲನೂ, ಅದು ಮಾತ್ರ ನೆನ್ಪಿಟ್ಕೊಬೇಕು. ಈರುಳ್ಳಿ ಹಾಕಿದ್ಮೇಲೆ ಅದೇ ಬಿಸಿಗೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾವು ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸ್ಟಫ್ ಮಾಡೋದಕ್ಕೆ. ಆ ತಣ್ಣಗಾಗೋ ಟೈಮಲ್ಲಿ ನಾವು ಪರಾಟಾಗೆ ಸೈಡ್ ಡಿಶ್ ಆಗಿ ನಾನಿಲ್ಲಿ ಕುಕುಂಬರ್ ರಾಯ್ತಾ ಮಾಡ್ತಾಯಿದ್ದೀನಿ. ಏನಿಲ್ಲ, ಸಿಂಪಲ್ ರಾಯ್ತಾ ಇದು. ನಾನು ಸೌತೆಕಾಯಿನ ತುರಿಜ್ಬಿಟ್ಟು ಗ್ರೇಟ್ ಮಾಡಿಬಿಟ್ಟು ಅದಕ್ಕೇ ಮೊಸರು ಮತ್ತು ಜೀರಿಗೆ ಪುಡಿ ಮತ್ತು ಉಪ್ಪು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಾಟ್ ಮಸಾಲ, ಗರಂ ಮಸಾಲ ಕೂಡ ಹಾಕ್ಕೊಬೋದು. ಆ್ಯಕ್ಚುಲಿ ನಾನು ಡೋ ಪ್ರಿಪೇರ್ ಮಾಡೋದು ಕ್ಲಿಪ್ ಎಲ್ಲೋ ಮಿಸ್ ಆಯಿತು ನನಗೆ, ಹಾಗಾಗಿ ನಾನು ಆ ಕ್ಲಿಪ್ ಇನ್ಕ್ಲೂಡ್ ಮಾಡೋಕ್ಕಾಗಿಲ್ಲ. ಏನಿಲ್ಲ, ನಾನು ಹೇಳ್ದಾಗೆ ಗೋಧಿ ಮತ್ತು ಮೈದಾ ಎರಡೂ 1 ಕಪ್ ತಗೊಂಡು ಒಂದು ಸ್ವಲ್ಪ ಅಜ್ವೈನ್ ಹಾಕಿ, ಉಪ್ಪು ಹಾಕಿ, 1 ಸ್ಪೂನ್ ಎಣ್ಣೆ ಹಾಕಿ ವೆರಿ ಟೈಟ್ ಡೋ ಆಗಿ ಮಾಡಿಟ್ಕೊಂಡಿದ್ದೀನಿ ಅಷ್ಟೇನೆ. ಇವಾಗ ಇದನ್ನು ಸ್ವಲ್ಪ ನಾನು ಗೋಧಿ ಹಿಟ್ಟಾಗಲಿ ಮೈದಾ ಹಿಟ್ಟಾಗಲಿ ಡಸ್ಟ್ ಮಾಡಿಬಿಟ್ಟು ಲಟ್ಟಿಸ್ಕೊಳ್ಳೋಣ. ನಾವು ಸ್ಟಫಿಂಗ್ ಮಾಡೋದಕ್ಕೆ ಲಟ್ಟಿಸ್ಕೊಳ್ಳೋವಾಗೂ ಅಷ್ಟೇ ಎಡ್ಜಸ್ಸಲ್ಲಿ ಥಿನ್ನಾಗಿ ಲಟ್ಟಿಸ್ಕೊಬೇಕು. ಸೆಂಟರಲ್ಲಿ ಅದು ಥಿಕ್ಕಾಗಿರಬೇಕು. ಆವಾಗ ಪರಾಟ ಒಡೆದೋಗೋದಿಲ್ಲ. ಇವಾಗ ನಾನು ಸಾಧ್ಯ ಆದಷ್ಟು ಸ್ಟಫಿಂಗ್ನ ಪ್ರೆಸ್ ಮಾಡಿ ಫಿಲ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಎಡ್ಜಸ್ ಇಟ್ಕೊಂಡು ಅದನ್ನು ನಾವು ಸೀಲ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಮತ್ತು ಈ ಮೈದಾ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಅಂದರೆ,
ನಾವು ಲಟ್ಟಿಸ್ತಾ ಹೋದಂಗೆ ನೀವು ಎಷ್ಟೇ ತೆಳ್ಳಗೆ ಲಟ್ಟಿಸಿದ್ರೂ ಮಧ್ಯ ಎಲ್ಲೂ ಬ್ರೇಕ್ ಆಗೋದಿಲ್ಲ. ಯಾಕಂದರೆ ಮೈದಾಗೆ ಎಕ್ಸ್ಪ್ಯಾಂಡಿಂಗ್ ನೇಚರ್ ಇದೆ ಅಲ್ವಾ. ಸೊ ಹಾಗಾಗಿ ಅದು ಒಂದು ಗುಡ್ ಥಿಂಗ್ ಮೈದಾ ಆ್ಯಡ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ ಇದೆ. ಅಂದರೆ ಇವಾಗ ನೋಡಿ ಎಷ್ಟು ನಾನು ತೆಳ್ಳಗೆ ಲಟ್ಟಿಸ್ತಾ ಇದ್ದೀನಿ, ಎಲ್ಲೂ ನನಗಿದು ಬ್ರೇಕ್ ಡೌನ್ ಆಗಲಿಲ್ಲ, ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು. ಸೊ ಹಾಗಾಗಿ ನನಗೆ ತುಂಬ ತೆಳ್ಳಗೆ ಟು ದ ಫೈನೆಸ್ಟ್ ಥಿನ್ ಪಾರ್ಟಾಗಿ ನಾನು ಲಟ್ಟಿಸ್ಕೊಳ್ಳೋಕ್ಕೆ ಸಾಧ್ಯ ಆಯಿತು ನನಗೆ. ಇವಾಗ ಮೀನ್ ವೈಲ್ ನಾನು ಪ್ಯಾನ್ ಬಿಸಿ ಮಾಡ್ಕೊಂಡಿದ್ದೆ, ಇವಾಗ ಹಾಕಿದ್ದೀನಿ. ಅದು ಆಗೋಷ್ಟರಲ್ಲಿ ನಾನು ಇನ್ನೊಂದು ಪರಾಟನ ಲಟ್ಟಿಸ್ಕೊಂಬಿಡ್ತೀನಿ ಸೇಮ್ ಹಾಗೇನೆ. ಸೈಡ್ ಎಡ್ಜಸ್ಸಲ್ಲೆಲ್ಲ ಥಿನ್ನಾಗಿ ರೋಲ್ ಮಾಡ್ಕೊಬೇಕು, ಸೆಂಟರಲ್ಲಿ ಥಿಕ್ ಇಟ್ಕೊಬೇಕು ಮತ್ತು ಎಡ್ಜಸ್ನ ಸೀಲ್ ಮಾಡಬೇಕು. ಸ್ಟಫ್ ಮಾಡಿರೋದನ್ನ ಪ್ರೆಸ್ ಮಾಡಿ ಸೀಲ್ ಮಾಡಿ ಮತ್ತು ಫ್ಲೋರ್ ಡಸ್ಟ್ ಮಾಡಿಕೊಂಡು ರೋಲ್ ಮಾಡ್ತಾ ಹೋಗಬೇಕು. ನೆಕ್ಸ್ಟು ಇವಾಗ ಒಂದು ಸೈಡ್ ಆಗಿದೆ, ನಾನು ಇದನ್ನು ಫ್ಲಿಪ್ ಮಾಡ್ಕೊತೀನಿ. ಫ್ಲಿಪ್ ಮಾಡಿದ್ಮೇಲೆ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬೆಣ್ಣೆ ಬೇಡ ಅಂತ ಅಂದರೆ ಎಣ್ಣೆ ಆದರೂ ಹಾಕ್ಕೊಬೋದು, ಇಲ್ಲ ಹಾಗೇ ಆದರೂ ತಿನ್ಬೋದು, ಎಣ್ಣೆ ಬೆಣ್ಣೆ ಏನೂ ಹಾಕ್ಕೊಳ್ದಿರ. ಬಟ್ ಪರಾಟ ಅಂದಮೇಲೆ ಬೆಣ್ಣೆ ಹಾಕಿಲ್ಲ ಅಂದರೆ ಅದು ಟೇಸ್ಟೇ ಇರೋಲ್ಲ, ಮಜಾನೂ ಇರೋದಿಲ್ಲ. ಸೊ ಒನ್ಸ್ ಇನ್ ಎ ವೈಲ್ ನಾವು ಡಯೆಟ್ನ ಕನ್ಸಿಡರ್ ಮಾಡದೆ ಈ ಥರ ಫುಡ್ ಎಂಜಾಯ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ ನನ್ನ ಒಪಿನಿಯನ್ನು. ಇವಾಗ ಇದು 2 ಸೈಡೂ ಬೆಂದಿದ್ದಾಗಿದೆ. ನಾನು ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊತೀನಿ. ನೆಕ್ಸ್ಟು ನಾವು ಇನ್ನೊಂದು ಪರಾಟ ಲಟ್ಟಿಸ್ಕೊಂಡಿದ್ನಲ್ಲ, ಅದನ್ನು ಪ್ಯಾನ್ ಮೇಲೆ ಹಾಕಿ ಪರಾಟನ ರೆಡಿ ಮಾಡ್ಕೊತೀನಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಇಟ್ ಮೀನ್ಸ್ ಅ ಲಾಟ್ ಟು ಮೀ. 2 ಪರಾಟಗಳು ರೆಡಿ ಇದೆ. ನಾನು ಇದನ್ನು ಕುಕುಂಬರ್ ರಾಯ್ತಾ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ.